ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಟ್ಸ್ ಕೆಮಿಸ್ಟ್ರಿ. ಸೊ ನಿನ್ನೆ ರಾತ್ರಿ 11 ಗಂಟೆಯ ಮೇಲೆ KCET ಮತ್ತು ನೀಟ್ ಈ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಅಂದರೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ನೋಡಿ ಶಾಕ್ ಆಗಿದೆ. ಡೆಫಿನೆಟ್ಲಿ ನನಗೂ ಕೂಡ ಆಗಿರುವಂಥದ್ದು. ಸೊ ನೀಟ್ ರಿಸಲ್ಟನ್ನು ನೋಡಿದರೆ ಎಸ್ಪೆಷಲಿ ಕಂಪೇರ್ ಟು ಲಾಸ್ಟ್ ಇಯರ್ ಮತ್ತು ಈ ವರ್ಷಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದರೆ NTA ಅವರ ಕಡೆಯಿಂದ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ರಾಂಗ್ ಇತ್ತಾ? ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕ್ವಾಲಿಫೈಡ್ ಕಂಪೇರ್ ಟು ಲಾಸ್ಟ್ ಇಯರ್ ಆ್ಯಂಡ್ ದಿಸ್ ಇಯರ್ 3200 ಅಂತ ಹೇಳಿದರು. ಸೊ ಅಥವಾ ಇಡೀ ಆಲ್ ಇಂಡಿಯಾ ಲೆವೆಲ್ ವಿದ್ಯಾರ್ಥಿಗಳು ಅಷ್ಟನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದೀವ? ಸೊ ಯಾಕಂತಂದರೆ ಆಲ್ ಇಂಡಿಯಾ ಲೆವೆಲಲ್ಲಿ ನಾವು ಕನ್ಸಿಡರ್ ಮಾಡಿದಾಗ, ಸೊ ನಾನು ಆಲ್ ಇಂಡಿಯಾ ಲೆವೆಲ್ ನಮ್ಮ ಕರ್ನಾಟಕ ಗೌರ್ಮೆಂಟಿನ ಒಂದು ಸೀಟ್ ಮೆಟ್ರಿಕ್ಸನ್ನು ಇಟ್ಟುಕೊಂಡು, ಸೊ ಸೀಟ್ ಅರೇಂಜ್ಮೆಂಟನ್ನು ಇಟ್ಟುಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟು ಎಕ್ಸ್ಪೆಕ್ಟೇಷನ್ ಇನ್ಕ್ರೀಸ್ ಆಗಿರಲಿಲ್ಲ ಅಂಥೇಳಿ. ಸೊ ಆದ್ದರಿಂದ ಕರ್ನಾಟಕದಲ್ಲಿ ಅಷ್ಟು ಇನ್ಕ್ರೀಸ್ ಆಗದೆ ಇರಬಹುದು ಅಂತ ಅನಿಸಿತ್ತು. ಬಟ್ ನಿನ್ನೆ ರಿಸಲ್ಟನ್ನು ನೋಡಿದರೆ ಇಟ್ ಈಸ್ ಶಾಕಿಂಗ್ ನ್ಯೂಸ್. ಸೊ ಈಗಲೂ ಕೂಡ ನಾನು ಕೇಳ್ತಾ ಇದ್ದೀನಿ, KE ಅವರ ಕಡೆಯಿಂದ ದಯವಿಟ್ಟು ನಮ್ಮ ಕರ್ನಾಟಕದ ನೀಟ್ ಮೆರಿಟ್ ಲೀಸ್ಟನ್ನು ರಿಲೀಸ್ ಮಾಡಿ. ಸೊ ರಿಲೀಸ್ ಮಾಡಿಲ್ಲ ಅಂದರೆ ಇದು ಟ್ರಾನ್ಸ್ಪರೆಂಟ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಸೊ ಯಾಕಂದರೆ ಕರ್ನಾಟಕದಲ್ಲಿ 650 ಎಬೋ 600 ಎಬೋ ಎಷ್ಟು ಜನ ಇದ್ದಾರೆ, ಕರ್ನಾಟಕದ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಬಂದುಬಿಟ್ಟಿದ್ದಾರೆ. ಸೊ ಇದು ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ಚೇಂಜ್ ಆಗೋದಕ್ಕೆ ಒಬ್ಬ 625 ಬಿದ್ದಿರುವಂಥ ವಿದ್ಯಾರ್ಥಿಗೆ ಚಾಮರಾಜನಗರ ಅಂತ ಕಾಲೇಜಲ್ಲಿ ಸೀಟ್ ಸಿಗ್ತದ ಅಂತಂದರೆ ಐ ಹ್ಯಾವ್ ಸೀನ್ ಹಿಸ್ ಆಪ್ಷನ್ ಎಂಟ್ರಿ ಲೀಸ್ಟ್ ಆಲ್ಸೋ. ಅವನ ಆಪ್ಷನ್ ಎಂಟ್ರಿ ಲೀಸ್ಟನ್ನು ಕೂಡ ನೋಡಿದ್ದೀನಿ. ಸೊ ಎಲ್ಲ ಟಾಪ್ 10-12 ಕಾಲೇಜಸ್ ಆದಮೇಲೆ ಚಾಮರಾಜನಗರ ಇದೆ. ಅಂಥ ಕೇಸಲ್ಲೂ ಕೂಡ ಅವನಿಗೆ ಸಿಕ್ಕಿಲ್ಲ ಅಂತ ಅಂದರೆ ಐ ಕಾಂಟ್ ಬಿಲೀವ್ ಇಟ್. ಸೊ ಇರಲಿ, ನೋಡೋಣಂತೆ. ಸೊ KE ಅವರ ಕಡೆಯಿಂದ ಮಾಕ್ ಅಲಾಟ್ಮೆಂಟ್ ರಿಸಲ್ಟಿಗೆ ಸಕ್ಕಾಗೆ ಕಟ್ ಆಫ್ PDF ಬರಬೇಕು. ಇನ್ನೂ ಕೂಡ ಕಟ್ ಆಫ್ PDF ರಿಲೀಸ್ ಮಾಡಿಲ್ಲ. ದಯವಿಟ್ಟು ಆದಷ್ಟು ಬೇಗ ರಿಲೀಸ್ ಮಾಡಿ. ಯಾಕಂತಂದರೆ ನಿಮ್ಮ ಒಂದು KE ಅವರ ಒಂದು ರೂಢಿ ಏನಿದೆ ಅಂತಂದರೆ, ಆ ಆಪ್ಷನ್ ಎಂಟ್ರಿ ಮುಗಿಯುವಂಥ ಹೊತ್ತಿಗೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿದರು. ಅದೇ ರೀತಿ ಮಾಡದೇ ಇರಲಿ. 14ನೇ ತಾರೀಕು ನಮಗೆ ಲಾಸ್ಟ್ ಡೇಟ್ ಇದೆ ನಮ್ಮ ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಅಟ್ಲೀಸ್ಟ್ ಬೈ ಸೀಯಿಂಗ್ ದ ಕಟ್ ಆಫ್ PDF ನಮಗೆ ಒಂದು ಟ್ರೆಂಡ್ ಅರ್ಥ ಆಗ್ತದೆ ಯಾವ ರೀತಿ ಆಗಿದೆ ಅಂಥೇಳಿ. ಅದನ್ನು ನೋಡಿಕೊಂಡು ನಾವು ನಮ್ಮ ಅಪ್ಲಿಕೇಶನ್ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೋದು. ಅದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ನಮ್ಮ ಬೇಡಿಕೆ ಇಷ್ಟೇ, KE ಅವರ ಕಡೆಯಿಂದ ಸ್ಟೇಟ್ ಮೆರಿಟ್ ಲೀಸ್ಟನ್ನು ರಿಲೀಸ್ ಮಾಡಿ. ಮೆರಿಟ್ ಲೀಸ್ಟ್ ಅಂತ ಬೇಡ ನಮಗೆ, ಸೀರಿಯಲ್ ನಂಬರ್ ಕೊಡಿ. ಸೊ ಈ ವಿದ್ಯಾರ್ಥಿ ಇಷ್ಟು, ವಿದ್ಯಾರ್ಥಿ ಹೆಸರನ್ನು ಕೊಡಲಿಕ್ಕೆ ಹೋಗಬೇಡಿ. 650 ಎಬೋ ಎಷ್ಟು ಜನ ಇದ್ದಾರೆ, 600, 620. ಸೊ ಈ ರೀತಿಯಾಗಿ ಮಾರ್ಕ್ಸ್ ತಕ್ಕಾಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೀಸ್ಟ್ ಕೊಡಿ. ಅದರಿಂದ ಅಟ್ಲೀಸ್ಟ್ ನಮಗೆ ಸಮಾಧಾನ ಆಗ್ತದೆ, ವಿ ಆರ್ ಸ್ಟ್ಯಾಂಡಿಂಗ್ ಕರೆಕ್ಟ್ ಅಂಥೇಳಿ. ಸೊ ದಯವಿಟ್ಟು ಅದು ಕೊಡಲಿ. ಇನ್ನೊಂದು ತಪ್ಪನ್ನು CET ಅವರು ಮಾಡಿರೋದೇನಂತಂದರೆ, KE ಅವರು ಇಲ್ಲಿ ನೀವು ಕಾಣಿಸ್ತದೆ. ಸೊ ಅಣುಕು ಸೀಟು ಹಂಚಿಕೆ ಫಲಿತಾಂಶಗಳು ಎರಡೂ ಒಂದೇ ಇದೆ, ಸೂಚನೆಗಳು ಎರಡೂ ಒಂದೇ ಇದೆ. ಅದರ ಬಗ್ಗೆ ಮತ್ತೆ ನಾನು ಹೇಳೋದಿಲ್ಲ. ಯಾಕಂತಂದರೆ ಸೊ ನಿಮಗೆ ಸಿಕ್ಕಿರುವಂತಹ ಸೀಟು ಅದನ್ನು ನೋಡಿಕೊಂಡು ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ಬೋದು. 16ಕ್ಕೆ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇರಲಿ. ಸೊ ಈಗ ಇಲ್ಲಿ ಅಣುಕು ಸೀಟು ಹಂಚಿಕೆ ಫಲಿತಾಂಶಗಳು ಅಂತ ಏನಿದೆ ಇಲ್ಲಿ ನೋಡಿ, UG ನೀಟನ್ನು ನಾನು ಕ್ಲಿಕ್ ಮಾಡಿದರೆ ಇಲ್ಲೂ ಕೂಡ UG CET UGE ಅಂತಲೇ ಬರ್ತಾ ಇದೆ. ಸೊ ಇದಾದ ಮೇಲೆ ಇಲ್ಲಿ UG CET ಫಲಿತಾಂಶಗಳು ಅಂತ ಕ್ಲಿಕ್ ಮಾಡಿದರೂ ಕೂಡ ಇಲ್ಲೂ ಕೂಡ UG CET ಅಂತ ಬರ್ತಾ ಇದೆ. UG CET ಕ್ಲಿಕ್ ಮಾಡಿದಾಗ UG CET ಬರಲಿ. ಆದರೆ UG ನೀಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಅಡ್ಮಿಷನ್ ಅಂತ ಹೋಗಿಬಿಟ್ಟು UG ನೀಟ್ ಅಂತ ಕ್ಲಿಕ್ ಮಾಡಿದರೂ ಕೂಡ ಅಣುಕು ಸೀಟು ಹಂಚಿಕೆ ಫಲಿತಾಂಶಗಳು ಅಂತ ಕ್ಲಿಕ್ ಮಾಡಿದರೆ UGE ಅಂತ ಬರ್ತಾ ಇದೆ. UGE ಅಂತ ನೀವು ಇಲ್ಲಿ ನಿಮ್ಮ ನಂಬರ್ನ ಹಾಕಿದರೆ, ನೀವೇನಾದರೂ ಮೆಡಿಕಲ್ ಪ್ಲಸ್ ಇಂಜಿನಿಯರಿಂಗನ್ನು ಹಾಕಿದರೆ ಸೊ ನಿಮಗೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟ ಹಾಗೆ ರಿಸಲ್ಟ್ ಬರ್ತಾ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಕೆಲವೊಬ್ಬರಿಗೆ ಮೆಡಿಕಲ್ ತಕ್ಕಾಗೂ ಬರ್ತಾ ಇದೆ, ಬಟ್ ಏನು ಮಾಡಬೇಕು ಅಂತ ಅಂದರೆ, ಸೊ ಇಲ್ಲಿ UG CET ಇದೆಯಲ್ಲ, ಇಲ್ಲಿ ಮೇಲ್ಗಡೆ CETಯನ್ನು ತೆಗೆದುಬಿಟ್ಟು ನೀಟ್ ಅಂಥೇಳಿ ಟೈಪ್ ಮಾಡಿ ಎಂಟರ್ ಮಾಡಿ. ಸೊ ದ್ಯಾಟ್ ಇಲ್ಲಿ ನೋಡಿ UGM ಆಗಿಬಿಡ್ತೀಗ, ಹೌದಾ? ಸೊ ಹಿಂದಿಂದ ನೋಡಿ UGE ಇತ್ತು, ಹಿಂದಿನ ತೋರಿಸ್ತೀನಿ UGE ಇತ್ತು, ಈಗ UGM ಅಂತ ತೋರಿಸ್ತೀನಿ. UGM ಆಗಿದೆ, UG ನೀಟ್ ಆಗಿದೆ. ಈಗ ನಿಮ್ಮ ನಂಬರ್ನ ಇಲ್ಲಿ ಆ್ಯಡ್ ಮಾಡಿ. ಸೊ ಬಹಳಷ್ಟು ಜನ ನಂಬರ್ ಆ್ಯಡ್ ಮಾಡಿದ್ಲು ಕೂಡ ಈ ರೀತಿಯಾಗಿ ಪೇಜಸ್ಗಳು ಕಾಣಿಸ್ತಾ ಇದೆ. ಈ ರೀತಿ ಪೇಜ್ ಬರ್ತಾ ಇದೆ. ಸೆಲೆಕ್ಟ್ ಫ್ರಾಮ್ ಅಲಾಟ್ಮೆಂಟ್ ವೇರ್ ಗಾಟ್ ನಂಬರ್ ಇಸ್ ಈಕ್ವಲ್ ಟು GW183 ಅಲಾಟೆಡ್ ಸ್ಟೇಟಸ್ ಇಸ್ W ಅಂತ ಬರ್ತಾ ಇದೆ. ಸೊ ಅಲಾಟೆಡ್ ಸ್ಟೇಟಸ್ ಇಸ್ W ಅಂತಂದರೆ ಏನು, SQL ಎರರ್ ಅಂತಂದರೆ ಏನು, ಇದು ಏನೂ ಗೊತ್ತಿಲ್ಲ. ಇದು ಕಂಪ್ಯೂಟರ್ ಸೈನ್ಸ್ ಮಾಡೋದವ್ರಿಗೆ ಗೊತ್ತಿರ್ತದೆ ಅಷ್ಟೇ. ಸೊ ಇಲ್ಲೊಂದು ಅಲ್ಗೋರಿದಮನ್ನು ಕೊಟ್ಟಿದ್ದಾರೆ ಇವರು. ಬಟ್ ಅಟ್ಲೀಸ್ಟ್ ಇಲ್ಲಿ ನಾಟ್ ಅಲಾಟೆಡ್ ಅಂತನಾದರೂ ಕೊಡಬೇಕಿತ್ತು. ಯಾವೊಬ್ಬ ವಿದ್ಯಾರ್ಥಿ ತನ್ನ CET ನಂಬರ್ನ ಹಾಕಿದಾಗ ನಾಟ್ ಅಲಾಟೆಡ್ ಅಂತ ಮೆನ್ಷನ್ ಆಗಬೇಕಿತ್ತು.
ಬಟ್ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಬರ್ತಾ ಇದೆ. ಎಲ್ಲರೂ ವಿದ್ಯಾರ್ಥಿಗಳಾಗಲಿ ಪೇರೆಂಟ್ ಆಗಲಿ ಗಾಬರಿ ಆಗಿದ್ದಾರೆ, ಏನಾಗಿದೆ ಗೊತ್ತಿಲ್ಲ. ಸೊ ದಯವಿಟ್ಟು ಈ ಒಂದು ಅಲ್ಗಾರಿದಮ್ ಬದಲಿಗೆ ಅಲಾಟ್ ಆಗಿಲ್ಲ ಅಂದ್ರೆ ನಾಟ್ ಅಲಾಟ್ ಅಂತ ಕೊಡಿ, ಅಲಾಟ್ ಆಗಿದ್ರೆ ಅಲಾಟೆಡ್ ಅಂತ ಕೊಡಿ. ಸೊ ಅಟ್ಲೀಸ್ಟ್ ಹೀಗೆ ಕೊಡ್ತಿದ್ರು, ಲಾಸ್ಟ್ ಇಯರ್ ನಾಟ್ ಅಲಾಟೆಡ್ ಅಂತನಾದರೂ ಕೊಡ್ತಿದ್ರು. ಸೊ ಬಟ್ ಈ ವರ್ಷ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಗೊತ್ತಾಗ್ತಾ ಇಲ್ಲ ಕೆ ಇ ಅವ್ರ ಕಡೆಯಿಂದ ಏನಾಗ್ತಾ ಇದೆ ಅಂಥೇಳಿ. ಇರಲಿ, ನಿನ್ನೆ ರಾತ್ರಿ ಬಂದಿರೋದಕ್ಕೆ ಇವತ್ತು ಬೆಳಗ್ಗೆ ಬಂದಿದ್ದನ್ನು ಸರಿ ಮಾಡ್ಬೋದು, ವೇಟ್ ಮಾಡೋಣಂತೆ. ಅಟ್ಲೀಸ್ಟ್ 10 o'clock 11 o'clock ತನಕ ಇದು ಸರಿ ಆಗ್ತದ ಅಂತ ಅನ್ನಿಸ್ತದ. ಸೊ ಅಲಾಟೆಡ್ ನಾಟ್ ಅಲಾಟೆಡ್ ಇದ್ರೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕೆಟಗರಿಯಲ್ಲಿ ಅಲಾಟ್ ಆಗಿದೆ ಅಂತಲೂ ಕೂಡ ಬರ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಸೊ ಬಂದೇ ಬರ್ತದೆ. ಸೊ ಇಷ್ಟು ಇವತ್ತಿನ ವಿಡಿಯೋ. ಡೋಂಟ್ ವರಿ ಅಬೌಟ್ ದ್ಯಾಟ್. ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ರೌಂಡ್ ಇದೆ. ಸೊ ಲಾಸ್ಟ್ ಇಯರ್ ಕೂಡ ನೀವು ನೋಡಿದರೆ ಮಾಕಿಂದ ಫಸ್ಟ್ ರೌಂಡ್ಗೆ ಬಹಳಷ್ಟು ಚೇಂಜಸ್ಗಳಾಗಿದೆ. ಹೋಪ್ಸನ್ನು ಕಳ್ಕೊಳ್ಳೋದು ಬೇಡ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಕೆ ಇ ಅವರ ಕಡೆಯಿಂದ ಮಾಕ್ ಅಲಾಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಕಟ್ ಆಫ್ PDF ನಮಗೆ ಸಿಗುವವರೆಗೆ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಕೆ ಇ ಅವರು ಆದಷ್ಟು ಬೇಗ ಅದನ್ನು ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣಂತೆ. ರಿಲೀಸ್ ಮಾಡಲೇಬೇಕು. 14ನೇ ತಾರೀಕು ನಮಗೆ ಲಾಸ್ಟ್ ಇದೆ. ಅಟ್ಲೀಸ್ಟ್ ಬೈ ಈವ್ನಿಂಗ್ ಟುಡೇ ನೀವು ಕೊಟ್ಟರೆ ಅಂತಂದರೆ ನಾಳೆ ಒಂದು ಡೇ ಟೈಮ್ ಇದೆ ನಮಗೆ ಅನಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ. ಸೊ ದಯವಿಟ್ಟು ಆದಷ್ಟು ಬೇಗ ಈ ಒಂದು PDF ಅನ್ನು ಕೊಡೋ ಹಾಗೆ ಆಗಲಿ. ಸೊ ಈ ರೀತಿ ಬಂದಿದೆ. ಯಾರಾದರೂ ನೀಟ್ ನಂಬರ್ ಹಾಕಿದಾಗ ಈ ರೀತಿ ಬಂದರೆ ವರಿ ಮಾಡ್ಕೋಬೇಡಿ, ಇದು ಅವರ ಕಡೆಯಿಂದ ಪ್ರಾಬ್ಲಮ್ ಆಗಿದೆ. ಅಟ್ಲೀಸ್ಟ್ ನಾಟ್ ಅಲಾಟೆಡ್ ಅಂತ ಇದ್ದರೆ NA ನಾಟ್ ಅಲಾಟೆಡ್ ಏನಾದರೂ ಬರಬೇಕಿತ್ತು. ಈ ರೀತಿ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಅಲ್ಗಾರಿದಮ್ ಬಂದಿದೆ, ಗೊತ್ತಿಲ್ಲ ಇದು ಏನಂತೇಳಿ. SQL ಎರರ್ ಅಂತ ಬರ್ತಾ ಇದೆ. ಲೆಟ್ ಅಸ್ ವೇಟ್ ಫಾರ್ ದ್ಯಾಟ್. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂತ ಕೆ ಇ ಅವರ ಕಡೆಯಿಂದ ಏನು ಕ್ಲಾರಿಫಿಕೇಶನ್ ಬರ್ತದೆ ಅಂತೇಳಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.